ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಆನೆಗಳ ಹಸ್ತಾಂತರ ವಿಧಾನಸೌಧದ ಮುಂಭಾಗದಲ್ಲಿ ಸರ್ಕಾರದಿಂದ ಹಸ್ತಾಂತರ ಮಾಡಲಾಗುತ್ತೆ. ಆಂಧ್ರ ಅರಣ್ಯ ಸಚಿವರಿಗೆ ಆನೆಗಳನ್ನು ಹಸ್ತಾಂತರಿಸಲಾಗುತ್ತೆ. ಆಂಧ್ರದಲ್ಲಿ ರೈತರ ಫಸಲು ಅರಣ್ಯದಂಚಿನಲ್ಲಿ ಹಾವಳಿ ಹಿನ್ನೆಲೆಯಲ್ಲಿ ಹೀಗಾಗಿ ಪಳಗಿದ ಆನೆಗಳನ್ನ ಕೇಳಿದ ಆಂಧ್ರ ಸರ್ಕಾರ ಸ್ವತಃ ವಿಧಾನಸೌಧಕ್ಕೆ ಭೇಟಿ ನೀಡಿ ಮನವಿಯನ್ನ ಸಲ್ಲಿಸಿದಂತ ಪವನ್ ಕಲ್ಯಾಣ್ ನೋಡಿ, ಆಂಧ್ರದಲ್ಲಿ ಆನೆಗಳ ಹಾವಳಿ ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ಪಳಗಿದ ಆನೆಗಳನ್ನ ಹಸ್ತಾಂತರ ಮಾಡಲಾಗತ್ತೆ. ಕಾರಣ ಏನು ಅಂತಂದ್ರೆ ಅಲ್ಲೂ ಕೂಡ ರೈತರಿಗೆ ಸಮಸ್ಯೆ ಆಗ್ತಾ ಇದೆ. ರೈತರ ಫಸಲು ಇದೆಲ್ಲವೂ ಕೂಡ ಹಾನಿ ಆಗ್ತಿದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಅರಣ್ಯದಂಚಿನಲ್ಲಿ ಹಾವಳಿ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಇದೀಗ ಪಳಗಿದ ಆನೆಗಳನ್ನು ಹಸ್ತಾಂತರ ಮಾಡುವಂಥ ಕೆಲಸವನ್ನು ಮಾಡಲಾಗತ್ತೆ. ಆನೆಗಳ ಹಾವಳಿ ಇದೆಯೋ ಅದೇ ರೀತಿಯಾಗಿ ಆಂಧ್ರದಲ್ಲೂ ಕೂಡ ಆನೆಗಳ ಹಾವಳಿ ಹೆಚ್ಚಾಗಿರೋದು. ಆ ಕಾರಣಕ್ಕಾಗಿ ಪಳಗಿದ ಆನೆಗಳನ್ನ ಇವತ್ತು ಹಸ್ತಾಂತರ ಮಾಡಲಾಗತ್ತೆ. ಅಲ್ಲಿ ಆನೆಗಳ ಉಪಟಳವನ್ನ ತಡೆಗಟ್ಟೋದಕ್ಕೆ ಅಂತ ಈ ಒಂದು ಆನೆಗಳ ಹಸ್ತಾಂತರ ಮಾಡಲಾಗತ್ತೆ. ಕಾರ್ಯವನ್ನ ಮಾಡಲಾಗ್ತಾ ಇದೆ. ವಿಧಾನಸೌಧದ ಮುಂಭಾಗದಲ್ಲಿ ಸರ್ಕಾರದಿಂದ ಹಸ್ತಾಂತರವನ್ನ ಮಾಡಲಾಗತ್ತೆ. ಆಂಧ್ರ ಪ್ರದೇಶದಲ್ಲೂ ಕೂಡ ಕಾಡಾನೆಗಳ ಹಾವಳಿ ನಿರಂತರವಾಗಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ಈ ಪಳಗಿದಂತ ಆನೆಗಳನ್ನ ಹಸ್ತಾಂತರ ಮಾಡುವಂಥದ್ದು. ಅಲ್ಲೂ ಕೂಡ ಈ ಕಾಡಾನೆಗಳನ್ನ ಸೆರೆ ಹಿಡಿದು ರಕ್ಷಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾದಂಥ ಒಂದು ಕೆಲಸಕ್ಕೆ ಮುಂದಾಗಲಾಗ್ತಾ ಇದೆ. ಕರ್ನಾಟಕ ಸರ್ಕಾರದಿಂದ ಆಂಧ್ರ ಸರ್ಕಾರಕ್ಕೆ ಈ ಮುಖಾಂತರವಾಗಿ ನೆರವು ನೀಡುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಪವನ್ ಕಲ್ಯಾಣ್ ಅವರು ರಿಕ್ವೆಸ್ಟ್ ಮಾಡಿಕೊಂಡಿದ್ರು. ಸ್ವತಃ ವಿಧಾನಸೌಧಕ್ಕೆ ಅವರೇ ಭೇಟಿಯನ್ನು ನೀಡಿ ಮನವಿಯನ್ನು ಸಲ್ಲಿಸಿದ್ರು. ಈ ಥರದ ಸಮಸ್ಯೆಗಳು ಇದೆ, ಇದನ್ನು ನಾವು ಬಗೆಹರಿಸ್ಕೊಳ್ಳೋಣ, ಆನೆಗಳನ್ನು ಸೆರೆ ಹಿಡಿಬೇಕಾಗತ್ತೆ. ಯಾಕಂದರೆ ನಿರಂತರವಾಗಿ ರೈತರಿಗೆ ಸಮಸ್ಯೆ ಆಗ್ತಾ ಇದೆ, ಸಾವು ನೋವು ಸಂಭವಿಸ್ತಾ ಇದೆ. ಆ ಕಾರಣಕ್ಕಾಗಿ ಅನ್ನುವಂಥ ಬೇಡಿಕೆಯನ್ನು ಇಟ್ಟಿದ್ರು. ಆ ಕಾರಣಕ್ಕಾಗಿ ಇದೀಗ ಹಸ್ತಾಂತರವನ್ನು ಮಾಡಲಾಗ್ತಾ ಇದೆ. ಅಂದರೆ ಪಳಗಿದಂಥ ಆನೆಗಳನ್ನು ಅಲ್ಲಿ ಕಾರ್ಯಾಚರಣೆ ಮಾಡೋದಕ್ಕೆ ತುಂಬ ಈಸಿ ಆಗತ್ತೆ, ಸಲೀಸಾಗತ್ತೆ, ಕಾರ್ಯಾಚರಣೆಗೆ ಸಹಾಯ ಆಗತ್ತೆ ಅನ್ನುವಂಥ ಕಾರಣಕ್ಕಾಗಿ ಇದೀಗ ಈ ರೀತಿಯಾದಂಥ ಕಾರ್ಯದಲ್ಲಿ ಮುಂದಾಗ್ತಾ ಇರೋದು. ಇವತ್ತು ಆಂಧ್ರ ಸರ್ಕಾರಕ್ಕೆ ಪಳಗಿದ್ದ ಆನೆಗಳನ್ನು ಹಸ್ತಾಂತರ ಮಾಡಲಾಗತ್ತೆ. ಪವನ್ ಕಲ್ಯಾಣ್ ಅವರು ಮನವಿ ಮಾಡಿಕೊಂಡಿದ್ರು, ನಮಗೆ ಸಹಾಯ ಆಗಬೇಕಾಗಿದೆ, ನಿಮ್ಮ ಕಡೆಯಿಂದ ಆನೆಗಳನ್ನು ಸೆರೆ ಹಿಡಿಬೇಕಾಗಿದೆ. ನಿರಂತರವಾಗಿ ಆಂಧ್ರದ ಕೆಲವು ಭಾಗಗಳಲ್ಲಿ ಉಪಟಳ ನೀಡ್ತಾ ಇದ್ದಾವೆ ಕಾಡಾನೆಗಳು, ಬೆಳೆ ಬೆಳೆಯೋದಕ್ಕಾಗ್ತಿಲ್ಲ, ರೈತರಿಗೆ ಸಮಸ್ಯೆ ಆಗ್ತಾ ಇದೆ. ಹೊಲಗಳಿಗೆ ಹೋದಂಥ ರೈತರ ಸಾವನ್ನಪ್ತಾ ಇದ್ದಾರೆ ಆನೆ ತುಳಿತದಿಂದ. ಹಾಗಾಗಿ ತೀರಾ ಸಮಸ್ಯೆ ಆಗ್ತಾ ಇದೆ. ಈ ಕಾರ್ಯಾಚರಣೆಯನ್ನು ಮಾಡಬೇಕು ಅಂದರೆ ಪಳಗಿದ ಆನೆಗಳು ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು.